ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಏನಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಶಾಪಿಗೆ ಮಧ್ಯಾಹ್ನದ ಮೇಲೆ ರಜೆ ಮಾಡಿದ್ದೆ ನಾನು. ಅಂದರೆ ಲಾವಣ್ಯ ಬರ್ತೀನಿ ಅಂತ ಹೇಳಿಲ್ಲ, ಅದಕ್ಕೋಸ್ಕರ ರಜೆ ಮಾಡಿದ್ದೆ. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ತಲೆ ಸಮೇತ ಬಾಚಿರಲಿಲ್ಲ, ಹಾಗೆ ಹೋಗಿದ್ದೆ ಶಾಪಿಗೆ. ಫುಲ್ ಥಂಡಿ ಇದೆ. ತುಂಬ ದಿನ ಆಗಿತ್ತು ಅಲ್ವಾ ಅವಳು ಹೋಗಿ, ಕಾಲೇಜಿದೆ ಅಂತ ಹೇಳಿ ಹೋಗಿದ್ಲು. ಈಗ 2 ಡೇಸ್ ಏನೋ ರಜೆ ಇದೆಯಂತೆ, ಅದಕ್ಕೋಸ್ಕರ ಬಂದಿದ್ದಾಳೆ. ಇನ್ನೂ ಬಂದಿಲ್ಲ, ಇವಾಗ ನಮ್ಮ ಮನೆಯವ್ರು ಕರ್ಕೊಂಡು ಬರ್ತೀನಿ ಅಂತ ಹೋದರು. ನನ್ನ ಮಗಳಿಗೆ ಗೊತ್ತಿಲ್ಲ, ನೈಟ್ ಫೋನ್ ಮಾಡಿದ್ದಾಳೆ ಆದರೆ ಹೇಳಿಲ್ಲ. ನನ್ನ ಮಗಳು ಸರ್ಪ್ರೈಸು, ನೋಡಬೇಕು ಏನು ಮಾಡ್ತಾಳೆ ಅಂತ. ನನ್ನ ಮಗನಿಗೂ ಅಷ್ಟೇ ಗೊತ್ತಿಲ್ಲ, ಬಂದಿದ್ದು ಮಲಗಿದ್ದಾನೆ. ಅವನು ಎದ್ದು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು. ಮಾಡೋಕ್ಕೆ ಟೈಮ್ ಆಗೋಲ್ಲ. ಇವಾಗ ಸ್ವಲ್ಪ ಮದುವೆ ಹಬ್ಬದ ಸೀಸನ್ ಅಲ್ವಾ, ಹಾಗಾಗಿ ಸ್ವಲ್ಪ ಬಟ್ಟೆಗಳು ತುಂಬ ಸ್ಟಿಚಿಂಗ್ ಇದೆ. ಹಾಗಾಗಿ ನನಗೆ ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಅವಳು ಬರ್ತೀನಿ ಅಂತ ಹೇಳಿದ್ಲಲ್ಲ ಅಂತ ಮಧ್ಯಾಹ್ನದ ಮೇಲೆ ರಜೆ ಮಾಡಿದ್ದೀನಿ. ಮನೇಲಿದ್ದರೆ ಅಯ್ಯೋ ರಜೆ ಮಾಡಿದ್ನಲ್ವ, ಹೋಗಬೇಕಿತ್ತು, ಅಷ್ಟು ಕೆಲಸ ಆಗ್ತಿತ್ತು ಅನ್ನೋ ಫೀಲ್ ಆಗುತ್ತೆ. ಏನು ಮಾಡೋದು, ಮನೆಗೆ ಬಂದರೆ ಅಯ್ಯೋ ರೆಸ್ಟ್ ಮಾಡೋಣ ಅಂತ ಅನಿಸುತ್ತೆ. ಆದರೆ ಮನೇಲಿದ್ದರೆ ರೆಸ್ಟ್ ಆಗೋದೇ ಇಲ್ಲ. ಅಟ್ಲೀಸ್ಟ್ ಶಾಪಿಗೆ ಹೋದ್ರೂ ಸ್ವಲ್ಪ ಕೆಲಸಗಳಾಗುತ್ತೆ. ರಜೆ ಮಾಡೋದು ಮಾಡಿಬಿಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಫ್ರೆಂಡ್ಸ್, ನನ್ನ ಮಗಳಿಗಂತೂ ಫುಲ್ಲು ಖುಷಿಯಾಗಿಬಿಟ್ಟಿದೆ. ಬಂದ ತಕ್ಷಣ ಇಟ್ಕೊಂಡು ತಬ್ಬಾಡ್ಬಿಟ್ಲು. ಹಾಗೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾಡ್ದ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಮತ್ತೆ ಟೈಮ್ ಆಗೋಲ್ಲ ನನಗೆ. ನಾಳೆ ಸ್ಯಾಟರ್ಡೆ ಅಲ್ವಾ, ಬ್ಯುಸಿ ಆಗ್ತೀನಿ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಭಾವನ ಮಗಳು ರೊಟ್ಟಿ ತಿನ್ನಬೇಕು ಅಂತ ಅಂದ್ಲು. ಅವಳಿಗೆ ಸ್ವಲ್ಪ ತಿಂಡಿ ತಿನ್ನೋ ಅಭ್ಯಾಸ ರಾತ್ರಿ ಹೊತ್ತು, ಅದಕ್ಕೋಸ್ಕರನೇ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾಯಿದ್ದೆ. ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.